ಇಡೀ ಕರ್ನಾಟಕಕ್ಕೆ ಪ್ರೀತಿಯ ಅಪ್ಪುಗೆಯನ್ನು ಕೊಟ್ಟಂತಹ ಅಪ್ಪು. ದಟ್ಸ್ ರೈಟ್. ನಮ್ಮ ಸೌತ್ ಇಂಡಿಯಾಸ್ ಪವರ್ ಸ್ಟಾರ್, ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ಸರ್, ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಅನುಶ್ರೀ. ಸೊ ಇವತ್ತು ಒಬ್ಬ ಅಭಿಮಾನಿ ತನ್ನ ನೆಚ್ಚಿನ ಸ್ಟಾರ್ ಅನ್ನ ಸಂದರ್ಶನ ಮಾಡುವಂತಹ ಘಳಿಗೆ. ಅಂಡ್ ಐ ಹೋಪ್ ಐ ಡೋಂಟ್ ಎಂಬ್ಯಾರಸ್ ಯು ಟುಡೇ. ಕಂಫರ್ಟಬಲ್ ಆಗಿ ಮಾತಾಡಿ, ನೋ ಪ್ರಾಬ್ಲಮ್. ವಿಚ್ ಐ ಹ್ಯಾವ್ ಬೀನ್ ಡೂಯಿಂಗ್ ಇಟ್. ಸೊ ನಾನು ಎಲ್ಲೇ ಹೋದ್ರು ಯಾರು ನಿಮ್ಮ ಫೇವ್ರೆಟ್ ಸ್ಟಾರ್ ಅಂದ್ರೆ ಫಸ್ಟ್ ನನ್ ಕೆನ್ನೆ ಕೆಂಪಾಗುತ್ತೆ, ಆಮೇಲೆ ನಾನು ಹೆಸರು ಹೇಳ್ತೀನಿ, ಅದು ಅಪ್ಪು ಅವರು ಅಂತ ಹೇಳಿ. ಒನ್ ಇನ್ಸಿಡೆಂಟ್ ನನಗೆ ಬಹಳ ಇಂಪಾರ್ಟೆಂಟ್. ನಿಮ್ಮ ನೆಚ್ಚಿನ ನಾಯಕ ನಟ ನಿಮ್ಮ ಜೀವನದಲ್ಲಿ ಹೀರೋ ಅಂತ ಅನ್ಸ್ಕೊಳ್ಳುವಂತ ಕ್ಷಣ ಆಗಿದ್ದು ನನಗೆ ನಿಮ್ಮಿಂದ ಸರ್. ಸೊ ನಾವು ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ವಿ ಅಲ್ಲಿ. ಸೊ ಇಟ್ಸ್ ಅಂದ್ರೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳ ಸಿನಿಮಾಗಳು ಬಂದು ಸೇರುವಂತ ಒಂದು ಅವಾರ್ಡ್ ಫಂಕ್ಷನ್. ಸೊ ಆಸ್ ಯೂಶುವಲ್ ಅವಾರ್ಡ್ ಫಂಕ್ಷನ್ ಆದ ತಕ್ಷಣ ಅಲ್ಲಿ ಒಂದು ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಸೊ ಎಲ್ರು ಇರ್ತಾರೆ. ಅಪ್ಪು ಸರ್ ಅವಾಗಷ್ಟೇ ಎಂಟರ್ ಆದ್ರು ಆ ಪಾರ್ಟಿಗೆ. ನಾನು ಆಲ್ರೆಡಿ ಅರ್ಧ ಗಂಟೆಯಿಂದ ದಿಕ್ಕು ದೆಸೆ ಇಲ್ಲದೆ ಅಲ್ಲಿಂದ ಇಲ್ಲಿಂದ ನೋಡ್ಕೊಂಡು ಫುಲ್ ಕಣ್ಣಲ್ಲಿ ತುಂಬ್ಕೊಂಡು ನಿಂತಿದ್ದೆ ನಾನು. ಸಡನ್ಲಿ ಐ ಓಪನ್ ದ ಡೋರ್ ಅಂಡ್ ಐ ಸಾ ಯು ಸರ್ ಅಂಡ್ ಯು ರೆಕಗ್ನೈಸ್ ಮೀ. ನೀವು ಅನುಶ್ರೀ ವಾಟ್ ಯು ಡೂಯಿಂಗ್ ಸರ್? ಐ ಸೆಡ್ ಐ ಆಮ್ ಲಾಸ್ಟ್. ಓಕೆ, ಗಿವ್ ಮಿ 2 minutes ಅಂತ ಹೇಳಿದ್ರಿ ಸರ್. ದಿಸ್ ಹ್ಯಾಪೆಂಡ್. ಆ 2 minutes ಆದ್ಮೇಲೆ ನೀವು ಬಂದು, ನಾನು ಆಕ್ಚುಲಿ ನೀವು ವಿನಯ್ ಅವರು ಇದ್ರು ಆ ದಿನ, ವಿನಯ್ ರಾಜ್ಕುಮಾರ್ ಅವರು ಇದ್ರು. ನೀವು ನನ್ನ ಕೆಳಗಡೆ ಕರ್ಕೊಂಡ್ ಬಂದ್ರಿ ರೆಸ್ಟೋರೆಂಟ್ ಅಲ್ಲಿ. ಯು ಮೇಡ್ ಮಿ ಹ್ಯಾವ್ ಡಿನ್ನರ್ ಸರ್. ಊಟ ಮಾಡಿದೆ. ಸೊ ದಟ್ ಮೂಮೆಂಟ್ ನನ್ಗೆ ಅನ್ಸಿದ್ದು, ವಾವ್, ಇವ್ರು ನನ್ನ ಫೇವ್ರೆಟ್ ಆಕ್ಟರ್ ಗಿಂತ ಹೆಚ್ಚಾಗಿ ಹಿ ಬಿಕೇಮ್ ಮೈ ರಿಯಲ್ ಲೈಫ್ ಹೀರೋ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ಇನ್ಸ್ಪಿರೇಷನ್ ಸರ್. ಅಂಡ್ ಈ ಮೂಮೆಂಟ್ ನಾನು ತುಂಬಾ ಚೆರಿಶ್ ಮಾಡ್ತೀನಿ ನಾನು. ಅಂಡ್ ಇಟ್ಸ್ ಆಲ್ವೇಸ್ ವೆರಿ ಸ್ಪೆಷಲ್ ಫಾರ್ ಮೀ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಓಕೆ, ಇವತ್ತು ಬರ್ಡೇಗೆ ಬರೋದಾದ್ರೆ ಇವತ್ತು ನಾನು ನಿಮಗೆ ವಿಶ್ ಮಾಡಿದೆ. ಬಟ್ ಜನರಲಿ ನಿಮ್ಮ ಬರ್ಡೇಗಳಿಗೆ ಯಾರು ನಿಮಗೆ ಫಸ್ಟ್ ವಿಶ್ ಮಾಡ್ತಾರೆ ಸರ್? ಫಸ್ಟ್ ವಿಶ್ 100% ವೈಫ್ ಬರ್ತ್ಡೇ. ಸೊ ಫಸ್ಟ್ ವಿಶ್ ಆಬ್ವಿಯಸ್ಲಿ ಅಶ್ವಿನಿ ಮೇಡಮ್ ಇಂದ ಬರುತ್ತೆ. ಯಾರ ವಿಶ್ ನ ನೀವು ತುಂಬಾ ಮಿಸ್ ಮಾಡ್ತೀರಾ ಬರ್ಡೇ ಟೈಮಲ್ಲಿ? ಖಂಡಿತವಾಗ್ಲೂ ನನ್ನ ಪೇರೆಂಟ್ಸ್. ಅಂದ್ರೆ ಮೊದಲು ನನ್ನ ತಂದೆಯವರು, ಅವ್ರನ್ನ 2006 ಕಳ್ಕೊಂಡ್ವಿ. ಅದಾದ್ಮೇಲೆ 2017 ನಮ್ಮ ತಾಯಿ ಕಳ್ಕೊಂಡ್ವಿ. ಬಟ್ ತಂದೆಯವ್ರು ಕಳ್ಕೊಂಡಾದ್ಮೇಲೂ ಅವ್ರು ಇರ್ಲಿಲ್ಲ ಅಂತ ಒಂದು ಫೀಲಿಂಗ್ ಇರಲಿಲ್ಲ. ಈಗಲೂ ಇಲ್ಲ ಆಕ್ಚುಲಿ ಆ ಫೀಲಿಂಗ್. ಎಲ್ಲ ನಮ್ಮ ಜೊತೆನೇ ಇದಾರೆ ಅಂತ ಅನ್ಸುತ್ತೆ. ರೈಟ್ ಹಿಯರ್. ಜೊತೆಗೆ ಏನಾಗುತ್ತೆ ಅಂದ್ರೆ ಒಂದು ತುಂಬಾ ಹೆಮ್ಮೆಯಿಂದ ಹೇಳ್ಕೊಡೋ ವಿಷಯ ಅಂದ್ರೆ, ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ಯಾರನ್ನೇ ಮೀಟ್ ಮಾಡಿದ್ರು ಎರಡನೇ ಮಾತಲ್ಲ, ಮೊದಲನೇ ಮಾತು ಬರೋದೆ ನಿಮ್ಮ ತಂದೆಯವ್ರನ್ನ ಒಂದ್ಸಲಿ ಭೇಟಿ ಮಾಡಿದ್ವಿ, ಅವ್ರ ಜೊತೆ ಏನೋ ಆಗಿತ್ತು, ಅವ್ರ ಜೊತೆ ಒಂದು ಸಂದರ್ಭ ಇತ್ತು. ಬೆಂಗಳೂರಿಂದ ಶುರು ಮಾಡ್ಕೊಂಡ್ರು ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲೂ ಒಂದು ರಸ್ತೆ, ಒಂದು ಸರ್ಕಲ್, ಅಥವಾ ಅವ್ರ ಹೆಸರಲ್ಲಿ ಮಾಡಿರುವಂತ ಒಂದು ಸ್ಟ್ಯಾಚೂಸ್. ಸೊ ಅದ್ರ ಹಿಂದೆ ಒಂದು ಕಥೆನೇ ಇರುತ್ತೆ ಅವ್ರದ್ದು ಅಲ್ವಾ. ಸೊ ಹಾಗಾಗಿ ಅದನ್ನ ಅವ್ರು ಮಿಸ್ ಮಾಡಿದ್ವಿ ಅಂತಾನೆ ಅನ್ಕೊಳ್ಳಲ್ಲ. ಬಟ್ ವೈಯಕ್ತಿಕವಾಗಿ ಆ ಬರ್ತ್ಡೇ ವಿಶಸ್ ನಮ್ಮ ತಂದೆಯವ್ರನ್ನ ಮಿಸ್ ಮಾಡ್ಕೊತೀವಿ. ಅದಾದ್ಮೇಲೆ ಕೂಡ ನಮ್ಮ ಸದಾ ರೀತಿಯಲ್ಲಿ ಬೆನ್ನೆಲುಬಾಗಿದೆ ಅಂತ ನನ್ನ ತಾಯಿ, ಅವರ ವಿಶ್. ಇನ್ಫ್ಯಾಕ್ಟ್ 14ನೇ ತಾರೀಕು ಬೆಳಿಗ್ಗೆನೆ ಫಸ್ಟ್ ವಿಶ್, ರಾತ್ರಿನೇ ವಿಶ್ ಮಾಡದೇ ಇದ್ರು ಖಂಡಿತವಾಗ್ಲೂ ಫಸ್ಟ್ ಹೋಗಿ ಆಶೀರ್ವಾದ ತೊಗೊಳ್ತಿರೋದೇ ನಮ್ಮ ತಾಯಿ ಹತ್ರ. ಸೊ ಹಾಗಾಗಿ ಅಲ್ಲಿ ವಿಶ್ ಬರುತ್ತೆ. ಆ ವಿಶ್ನ ತುಂಬಾ ಜಸ್ಟ್ ಗೋಯಿಂಗ್ ಬ್ಯಾಕ್ ಟು ಯೋರ್ ಚೈಲ್ಡ್ಹುಡ್ ಸರ್. ಈಗ ನಮ್ಗೆಲ್ಲ ನಮ್ಮ ಬರ್ಡೇಸ್ ಅಂದ್ರೆ ನನಗೆ ನೆನಪಿರೋ ಫಸ್ಟ್ ಕೇಕ್ ಕಟ್ ಮಾಡಿದ್ದು ನಾನು 5 ವರ್ಷದ ಮಗು ಇದೆ. ಅದೇ ಫಸ್ಟ್ ಟೈಮ್ ನಾನು ಕೇಕ್ ನೋಡಿದ್ದು. ಚೈಲ್ಡ್ಹುಡ್ ಅಲ್ಲಿ ನಿಮ್ ಬರ್ಡೇಗೆ ಏನೇನ್ ರೆಡಿ ಆಗ್ತಿತ್ತು, ಅವಾಗ ಹೆಂಗ್ ಸೆಲೆಬ್ರೇಟ್ ಆಗ್ತಿತ್ತು? ಫಸ್ಟ್ ಟೆನ್ಷನ್ ಅಂದ್ರೆ ಸರ್ ಫಸ್ಟ್ ಬರ್ತ್ಡೇ ಮಾಡ್ತಾರೋ ಇಲ್ವೋ ಅಂತ. ಯಾವ ಊರ್ಲಿರ್ತೀವಿ ಅಂತ ಗೊತ್ತಿಲ್ಲ. ನಾವೆಲ್ಲ ಇದ್ದಿದ್ದು ಚೆನ್ನೈ ಅಲ್ವಾ. ಸೊ ಏನಾಗ್ತಿತ್ತು, ಅಪ್ಪಾಜಿ ಅವ್ರ ಶೂಟಿಂಗ್ ಹೋಗ್ತಾನೆ, ಅಪ್ಪಾಜಿ ಅಮ್ಮನ ಜೊತೆ ನಾನು ಶೂಟಿಂಗ್ ಹೋಗ್ಬಿಡ್ತಿದ್ದೆ ಅವ್ರ ಜೊತೆ. ಸೊ ಹಾಗಾಗಿ ಯಾವ ಊರ್ಲಿ ಇರ್ತಿದ್ವಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಸೆಲೆಬ್ರೇಟ್ ಮಾಡ್ತಾರ, ಆಮೇಲೆ ಫಸ್ಟ್ ಹೊಸ ಬಟ್ಟೆ ಬರ್ಬೇಕು, ಅಲ್ಲೆಲ್ಲ ಹೋಗಿ ಶಾಪಿಂಗ್ ಮಾಡೋದು, ಆ ಶಾಪಿಂಗ್ ಆಗ್ಬೇಕು ಫಸ್ಟ್. ಅಂದ್ರೆ ಏನೋ ಬಟ್ಟೆ ಒಂದು ಹೊಸದಾಗಿ ಹಾಕೊಂಡಿದೀವಿ ಅಂತ. ಅದಾದ್ಮೇಲೆ ಕಟಿಂಗ್ ದ ಕೇಕ್ ಒಂದಿರ್ಬೇಕು. ಆಮೇಲೆ ಯಾರ ಕೈಲಿ ಗಿಫ್ಟ್ ರ್ಯಾಪ್ ಆಗಿ ಬಾಕ್ಸ್ ಬರ್ತಾ ಇದೆ, ಹಂಗಂದ್ರೆ ಕೇಳಿಸ್ಕೊಂಡು ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ತೀರಾ ದಯವಿಟ್ಟು. ಆ ಗಿಫ್ಟ್ ರ್ಯಾಪ್ ಮಾಡೇ ಬರ್ಬೇಕು. ಅಪ್ಪಿತಪ್ಪ ಹಿಂದಿನ ದಿನ ಫೋನ್ ಮಾಡಿ ಗಿಫ್ಟ್ ರ್ಯಾಪ್ ಬರ್ತಾ ಇದ್ದೀನಿ, ಇವನ್ ಯಾವನ್ ಹೇಳಕ್ಕೆ ಇಲ್ಲಿ ಈ ಮನುಷ್ಯನ್ ಯಾರು ಹೇಳಕ್ಕೆ, ಆ ಗಿಫ್ಟ್ ರ್ಯಾಪ್ ಅಲ್ಲಿ ಬರ್ಬೇಕು. ಹೌದು. ನಮಗೆ ಪ್ರಾಕ್ಟಿಕಲಿ ಬರ್ತಿದ್ದ ಗಿಫ್ಟ್ಸ್ ಏನಂದ್ರೆ ಪೆನ್ಸಿಲ್, ರಬ್ಬ, ಒಂದು ಜಾಮೆಟ್ರಿ ಬಾಕ್ಸ್ ಇರ್ಬೋದು, ಸ್ಟೋರಿ ಬುಕ್ಸ್ ಇರ್ಬೋದು. ಗಿಫ್ಟ್ಸ್ ಅಂದ್ರೆ ಭಾರಿ ಇಷ್ಟ. ಮಿಸ್ ಮಾಡ್ತೀರಾ ಸರ್ ಆ ಡೇಸ್ ನ? ಮಿಸ್ ಮಾಡ್ತೀರಾ? ಡೆಫಿನೆಟ್ಲಿ. ದಟ್ ವಾಸ್ ಸಮಥಿಂಗ್ ಬ್ಯೂಟಿಫುಲ್. ಅಲ್ಲ ಸರ್, ಆ ಸಣ್ಣ ಸಣ್ಣ ಖುಷಿಗಳು, ಆ ಖುಷಿಗಳು ಯಾರು ಮರೆಯಕ್ಕಾಗಲ್ಲ ಅಲ್ಲ. ಸೊ ಬರ್ತ್ಡೇ ಅಂದ್ರೆ ಒಂದು ಪೇಪರ್ ಪ್ಲೇಟ್, ಒಂದು ಪೀಸ್ ಕೇಕ್, ಒಂದಿಷ್ಟು ಚಿಪ್ಸ್, ಒಂದ್ ಅರ್ಧ ಪಫ್. ಸೊ ಟ್ರೂ. ಆಮೇಲೆ ಈ ರಸ್ನ ಗಿಸ್ನ ಏನಾದ್ರು ಒಂದು ಅರ್ಧ ಅದೊಂದು ಇದ್ರ ರಸ್ನ ಹಿಂಗೆ ಪೌಡರ್ ಸುರಿ ಸಕ್ಕರೆ ಹಾಕಿ ತಿರುಗಿಸು ಹಾಕಿ ಒಂದು ಗ್ಲಾಸ್ ಕೊಡು ಅಷ್ಟೇ.